ಸಕ್ಕರೆ ನಾಡು ಮಂಡ್ಯ ನಗರಸಭೆಯ 2025-26ನೇ ಸಾಲಿನ ಪರಿಷ್ಕೃತ ಹಾಗೂ 26-27ನೇ ಸಾಲಿನ ಅಂದಾಜು ಆಯವ್ಯಯವನ್ನು ನಗರಸಭೆಯ ವಾಸ್ತವಿಕ ಮಾಹಿತಿಯ ಅನುಸಾರವಾಗಿ ತಯಾರಿಸಿ ಆರಂಭಿಕ ಶುಲ್ಕ 15,63,62,848 ಮತ್ತು 26-27ನೇ ಸಾಲಿನ ನಗರಸಭೆಯ ಸ್ವಂತ ಸಂಪನ್ಮೂಲಗಳಿಂದ ತೆರಿಗೆ ಮತ್ತು ತೆರಿಗೆಯೇತರ ನಿರೀಕ್ಷಿತ ಆದಾಯ 29,32,07,000 ಹಾಗೂ ಸರ್ಕಾರಕ್ಕೆ ಪಾವತಿಸಬೇಕಾದ ತೆರಿಗೆಗಳು ಕರಗಳ ಬಾಬ್ತು 10,56,60,000 ಮತ್ತು ರಾಜ್ಯ ಸರ್ಕಾರದಿಂದ ನಿರೀಕ್ಷಿತ ಅನುದಾನಗಳು ಸೇರಿದಂತೆ 49,19,69,000 ಮತ್ತು ಕೇಂದ್ರ ಸರ್ಕಾರದಿಂದ ನಿರೀಕ್ಷಿತ ಆದಾಯಗಳು ಸೇರಿದಂತೆ 18,90,54,000 ಹೀಗೆ ಒಟ್ಟು 120,62,52,848 ಗಳಲ್ಲಿ ಒಳಗೊಂಡಂತೆ ಇಂದಿನ ಸಾಲಿನ ಮುಂದುವರೆದ ಕಾಮಗಾರಿಗಳು ಸೇರಿದಂತೆ 26-27ನೇ ಸಾಲಿಗೆ ನೌಕರರ ವೇತನ, ನಿರ್ವಹಣಾ ವೆಚ್ಚಗಳು, ಬಂಡವಾಳ ಕಾಮಗಾರಿಗಳು, ಕಲ್ಯಾಣ ಕಾರ್ಯಕ್ರಮಗಳು ಮತ್ತು ಸರ್ಕಾರಕ್ಕೆ ಪಾವತಿಸಬೇಕಾದ ಕರಗಳು, ಶಾಸನಬದ್ಧ ತೆರಿಗೆಗಳು ಹಾಗೂ ನೌಕರರ ವೇತನದಲ್ಲಿ ಕಟಾವಣೆ ಸೇರಿದಂತೆ ಒಟ್ಟು 121,10,65,000 ಅಂದಾಜು ವೆಚ್ಚಗಳ ಹಾಗೂ 2,51,87,848 ಉಳಿತಾಯ 2026-27ನೇ ಸಾಲಿಗೆ ಮಂಡ್ಯ ನಗರಸಭೆ ಆಡಳಿತಾಧಿಕಾರಿಯಾಗಿ ಈ ಸಭೆಯಲ್ಲಿ ಮಂಡಿಸಲು ಸಂತೋಷವಾಗಿದೆ. 2025-26ನೇ ಸಾಲಿನ ಪರಿಷ್ಕೃತ ಅಂದಾಜು ವಿವರ ಈ ಕೆಳಕಂಡಂತಿದೆ. ಪ್ರಾರಂಭಿಕ ಶುಲ್ಕ ಒಟ್ಟು 22,23,29,425, ಜಮೆಗಳು 77,18,38,668, ಒಟ್ಟು 100,01,68,093, ಒಟ್ಟು ಪಾವತಿಗಳು 2025-26 ನೀಡಿರುವಂತಹ ಒಟ್ಟು ಪಾವತಿಗಳು 84,38,05,245. ಹಾಗಾಗಿ 25-26ನೇ ಸಾಲಿನಲ್ಲಿ ಒಟ್ಟು ಉಳಿತಾಯ ಆಗಿರ್ತಕ್ಕಂಥ ಸೇವಿಂಗ್ ಉಳಿತಾಯ ಆಗಿರುವಂತದ್ದು 15,63,62,848. ಈ ಒಂದು ಉಳಿತಾಯ ಮೊತ್ತವನ್ನ ಈ ವರ್ಷದ 2026-27ನೇ ಸಾಲಿನ ಅಂದಾಜು ಆಯವ್ಯಯಕ್ಕೆ ಒಳಗೊಂಡಂತೆ ಪ್ರಾರಂಭಿಕ ಶುಲ್ಕನಂದು 15,63,62,848, ಒಟ್ಟು ಜಮೆಗಳು 107,98,90,000, ಒಟ್ಟು 123,62,52,848, ಒಟ್ಟು ಪಾವತಿಗಳು 121,10,65,000. ಹಾಗಾಗಿ ಕೊನೆಯ ಉಳಿತಾಯ 2,51,87,848. ಒಟ್ಟಾರೆ ಈ ವರ್ಷದ 2026-27ನೇ ಸಾಲಿಗೆ ಒಟ್ಟು ಬಜೆಟಿನ ಮೊತ್ತ 162,62,52,848 ಎಂದು ಹೇಳಲು ಸಂತೋಷವನ್ನ ಪಡುತ್ತೇನೆ. 26-27ನೇ ಸಾಲಿಗೆ ಮಂಡ್ಯ ನಗರಸಭೆಗೆ ಸ್ವಂತ ಸಂಪನ್ಮೂಲಗಳ ತೆರಿಗೆ ಮತ್ತು ತೆರಿಗೆಯೇತರ ಹಾಗೂ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಬರಬಹುದಾದಂತ ನಿರೀಕ್ಷಿತ ಅನುದಾನಗಳು ಸೇರಿದಂತೆ ಪ್ರಮುಖ ಆದಾಯಗಳು ಈ ಕೆಳಕಂಡಂತಿದೆ. ಸ್ವಂತ ಸಂಪನ್ಮೂಲಗಳು, ಆಸ್ತಿ ತೆರಿಗೆ, ದಂಡ, ಕರಗಳ ಸಂಗ್ರಹಣ ಶುಲ್ಕದಿಂದ ಒಟ್ಟು 2,090 ಲಕ್ಷಗಳು, ತೆರಿಗೆಯೇತರ ಆದಾಯ ಮೂಲಗಳಿಂದ ಅಭಿವೃದ್ಧಿ ಮತ್ತು ಬೆಟರ್ಮೆಂಟ್ ಶುಲ್ಕಗಳ ಸಂಗ್ರಹಣೆಯಿಂದ 155 ಲಕ್ಷಗಳು, ಗಣತಾಂಜ ವಸ್ತುಗಳ ಶುಲ್ಕ ಸಂಗ್ರಹಣೆಯಿಂದ 200 ಲಕ್ಷಗಳು, ಮಳಿಗೆಗಳು, ಠೇವಣಿ, ಬಾಡಿಗೆ, ದಂಡ ವಸೂಲಿ ಸಂಗ್ರಹಣೆಯಿಂದ 129 ಲಕ್ಷಗಳು, ಒಳಚರಂಡಿ ಸಂಪರ್ಕ ಬಳಕೆದಾರ ಶುಲ್ಕ ಸಂಗ್ರಹಣೆಯಿಂದ 46,50 ಲಕ್ಷಗಳು, ಉದ್ದಿಮೆ ಪರವಾನಗಿ ಶುಲ್ಕ ಮತ್ತು ಉದ್ದಿಮೆ ಪರವಾನಗಿ ಮೇಲಿನ ದಂಡ ಸಂಗ್ರಹಣೆಯಿಂದ 52 ಲಕ್ಷಗಳು, ಅನುಪಯುಕ್ತ ವಸ್ತುಗಳ ಮಾರಾಟದಿಂದ 26 ಲಕ್ಷಗಳು, ರಸ್ತೆ ಅಗತ್ಯ ಮತ್ತು ಸ್ಥಾಪನೆ ಶುಲ್ಕಗಳಿಂದ 52 ಲಕ್ಷಗಳು, ಖಾತೆ ಬದಲಾವಣೆ ಸಂಗ್ರಹಣೆಯಿಂದ 32 ಲಕ್ಷಗಳು, ನಗರಸಭೆ ವಸತಿ ಗೃಹಗಳಿಂದ ಬಾಡಿಗೆಯಿಂದ 25 ಲಕ್ಷಗಳು, ಕಟ್ಟಡ ಪರವಾನಗಿ ಶುಲ್ಕ 34,15 ಲಕ್ಷಗಳು, ಇತರೆ ಪ್ರಮಾಣ ಪತ್ರ ದಂಡ ಶುಲ್ಕಗಳಿಂದ 27,20
SFC ಬಂಡವಾಳ ಯೋಜನೆ, SSP TSP ಅನುದಾನದಿಂದ 400 ಲಕ್ಷಗಳು, SFC ವಿಶೇಷ ಅನುದಾನ 400 ಲಕ್ಷಗಳು, ಪೌರ ಕಾರ್ಮಿಕರ ಗೃಹಭಾಗ್ಯ ಯೋಜನೆ 192 ಲಕ್ಷಗಳು, SFC ಕುಡಿಯುವ ನೀರಿನ ಅನುದಾನ 10 ಲಕ್ಷಗಳು, SFC ಇಂದಿರಾ ಕ್ಯಾಂಟೀನ್ ಆಹಾರ ಪೂರೈಕೆ ಸಂಬಂಧಪಟ್ಟಂತೆ 90 ಲಕ್ಷಗಳು, ಮುಖ್ಯಮಂತ್ರಿಗಳ ಮೂಲಸೌಕರ್ಯ ಅಭಿವೃದ್ಧಿ ಅನುದಾನ 900 ಲಕ್ಷಗಳು, ನಗರ ಮೂಲಸೌಕರ್ಯ ಅಭಿವೃದ್ಧಿ ಅನುದಾನ 360 ಲಕ್ಷಗಳು, ನಗರ ಭೂ ಸಾರಿಗೆ ನಿರ್ದೇಶನಾಲಯದಿಂದ 320.40 ಲಕ್ಷಗಳು. ಕೇಂದ್ರ ಸರ್ಕಾರದಿಂದ ನಿರೀಕ್ಷಿತ ಅನುದಾನಗಳು 15 ಮತ್ತು 16ನೇ ಹಣಕಾಸು ಯೋಜನೆ ಅನುದಾನ ಒಟ್ಟು 1581 ಲಕ್ಷಗಳು. ಸ್ವಚ್ಛ ಭಾರತ್ ಮಿಷನ್ 2.0 ಯೋಜನೆಯಡಿ ನೆಲಭರ್ತಿ ಜಾಗದಲ್ಲಿ ಪಾರಂಪರಿಕ ರಾಜ್ಯ ಚಟುವಟಿಕೆಗಾಗಿ ಒಟ್ಟು 554.20 ಲಕ್ಷಗಳು. ರಾಷ್ಟ್ರೀಯ ನಗರ ಜೀವನೋಪಾಯಗಳ ಮಿಷನ್ ಯೋಜನೆ ಅನುದಾನದಿಂದ 15 ಲಕ್ಷಗಳು. ಉದ್ಯಾನವನ ಅಭಿವೃದ್ಧಿ ಅಮೃತ್ 2.0 ಯೋಜನೆಯಡಿ 79.24 ಲಕ್ಷಗಳು. ಅಸಾಧಾರಣ ಸ್ವೀಕೃತಿಗಳು, ಆಸ್ತಿ ತೆರಿಗೆ, ವಸೂಲಾಗುವ ಕರಗಳು, ಗುತ್ತಿಗೆ ಸರಬರಾಜು ಹಾಗೂ ನೌಕರರ ವೇತನ ಕಟಾವಣೆಗಳಿಂದ 1,056.60 ಲಕ್ಷಗಳು. 2026-27ನೇ ಸಾಲಿನ ಆಯವ್ಯಯದಲ್ಲಿ ಮಂಡ್ಯ ನಗರಸಭೆಯ ಸ್ವಂತ ಸಂಪನ್ಮೂಲಗಳು, ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ವತಿಯಿಂದ ಬಿಡುಗಡೆಯಾಗುವ ಅನುದಾನಗಳಿಂದ ಹಾಗೂ ಮಂಡ್ಯ ನಗರಸಭೆಯ ವ್ಯಾಪ್ತಿಯಲ್ಲಿ ಇತರೆ ಇಲಾಖೆಗಳಿಂದ ಈ ಕೆಳಕಂಡ ಕಾಮಗಾರಿಗಳನ್ನು ಕೈಗೊಳ್ಳಲು ಉದ್ದೇಶಿಸಲಾಗಿದೆ. ಮಾನ್ಯ ಮುಖ್ಯಮಂತ್ರಿಗಳ ಮೂಲಸೌಕರ್ಯಗಳ ಅಭಿವೃದ್ಧಿ ಅನುದಾನದಲ್ಲಿ ಅಭಿವೃದ್ಧಿ ಮತ್ತು ಕಾಮಗಾರಿಗಳು. ಮಂಡ್ಯ ವಿಧಾನಸಭಾ ಕ್ಷೇತ್ರದ ಅಭಿವೃದ್ಧಿಗಾಗಿ ರಾಜ್ಯ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳ ಮೂಲಸೌಕರ್ಯಗಳ ಅಭಿವೃದ್ಧಿ ಅನುದಾನದಲ್ಲಿ ರೂ 50 ಕೋಟಿಗಳನ್ನು ಮಂಜೂರು ಮಾಡಿದ್ದು, ಸದರಿ ಮೊತ್ತದಲ್ಲಿ ಮಂಡ್ಯ ನಗರಸಭೆಗೆ ರೂ 10 ಕೋಟಿಗಳನ್ನು ಮಂಜೂರು ಮಾಡಿದ್ದು, ಈ ಮೊತ್ತದಲ್ಲಿ ಮಂಡ್ಯ ನಗರದ ಪ್ರಮುಖ ವೃತ್ತಗಳನ್ನು ಆಧುನಿಕ ಮಾದರಿಯಲ್ಲಿ ಅಭಿವೃದ್ಧಿಪಡಿಸಲು, ನಗರದ ಬೀದಿ ಬದಿ ವ್ಯಾಪಾರಿಗಳಿಗೆ ಮಳಿಗೆಗಳ ನಿರ್ಮಾಣ ಮಾಡಿ ಶಾಶ್ವತ ಆಶ್ರಯ ಕಲ್ಪಿಸಲು ಹಾಗೂ ರಸ್ತೆಗಳನ್ನು ಅಭಿವೃದ್ಧಿಪಡಿಸಲು ಮತ್ತು ಮಂಡ್ಯ ನಗರದಲ್ಲಿ ಜರುಗಿದ ಕನ್ನಡ ಸಾಹಿತ್ಯ ಸಮ್ಮೇಳನ ಸವಿನ ನೆನಪಿಗಾಗಿ ಕನ್ನಡ ಭವನ ನಿರ್ಮಾಣ ಮಾಡಲು ಉದ್ದೇಶಿಸಲಾಗಿದೆ. ಈ ವಿವರ ಕೆಳಕಂಡಂತಿದೆ. ಮಂಡ್ಯ ನಗರಸಭೆಯ ವ್ಯಾಪ್ತಿಯಲ್ಲಿ ಸ್ಟೇಡಿಯಂ ವಿಭಾಗದ ಕಲಾಮಂದಿರ ರಸ್ತೆಯಲ್ಲಿ ಫುಟ್ಪಾತ್ ವ್ಯಾಪಾರಿಗಳಿಗೆ ವ್ಯಾಪಾರ ಮಳಿಗೆಗಳ ನಿರ್ಮಾಣ ಕಾಮಗಾರಿ ಅಂದಾಜು ಮೊತ್ತ ರೂ 50 ಲಕ್ಷಗಳು. ವಾರ್ಡ್ ನಂಬರ್ 5 ಗಡ್ಡಿಗೋಣ ಬಡಾವಣೆ ಅಡ್ಡ ರಸ್ತೆಗಳ ಅಭಿವೃದ್ಧಿ ಕಾಮಗಾರಿ ಅಂದಾಜು ಮೊತ್ತ 50 ಲಕ್ಷಗಳು. ವಾರ್ಡ್ 8ರ ವಿವಿ ನಗರ 21ನೇ ಕ್ರಾಸ್, ವಾರ್ಡ್ ನಂಬರ್ 7ರ 11ನೇ ಕ್ರಾಸ್ನ ಅಭಿವೃದ್ಧಿ ಕಾಮಗಾರಿ ಅಂದಾಜು ಮೊತ್ತ ರೂ 50 ಲಕ್ಷಗಳು. ವಾರ್ಡ್ ನಂಬರ್ 9ರ SP ಮನೆ ಕಾರ್ಮೆಲ್ ಕಾನ್ವೆಂಟ್ ಮುಂಭಾಗ ರಸ್ತೆ ಅಭಿವೃದ್ಧಿ ಕಾಮಗಾರಿ ಅಂದಾಜು ಮೊತ್ತ ರೂ 30 ಲಕ್ಷಗಳು. ವಾರ್ಡ್ ನಂಬರ್ 19ರ ನೆಹರು ನಗರದ ಮುಖ್ಯ ರಸ್ತೆಯಿಂದ ಕಾಯಿ ಸುರೇಶ್ವರ ಮನೆಯ ಮುಂಭಾಗದ ರಸ್ತೆ ಅಭಿವೃದ್ಧಿ ಕಾಮಗಾರಿ ಅಂದಾಜು ಮೊತ್ತ 25 ಲಕ್ಷಗಳು. ಅರ್ಚನಾ ನರ್ಸಿಂಗ್ ರಸ್ತೆ ಹಾಗೂ ಅಡ್ಡ ರಸ್ತೆ ಅಭಿವೃದ್ಧಿ ಕಾಮಗಾರಿ ಅಂದಾಜು ಮೊತ್ತ 50 ಲಕ್ಷಗಳು. ವಾರ್ಡ್ ನಂಬರ್ 12ರ ಕಿತ್ತೂರು ರಾಣಿ ಚೆನ್ನಮ್ಮ ಸರ್ಕಲ್ ಇಂದ ಹೌಸಿಂಗ್ ಬೋರ್ಡ್ ಮುಖಾಂತರ ಕಾಸರವಾಡಿ ಮುಖ್ಯ ರಸ್ತೆಗೆ ಸೇರುವ ರಸ್ತೆ ಅಭಿವೃದ್ಧಿ ಕಾಮಗಾರಿ ಅಂದಾಜು ಮೊತ್ತ ರೂ 50 ಲಕ್ಷಗಳು. ರಸಗಳಿ ರಾಮಣ್ಣ ವೃತ್ತದಿಂದ MDC ವರೆಗೆ ರಸ್ತೆ ಅಭಿವೃದ್ಧಿ ಕಾಮಗಾರಿ ಅಂದಾಜು ಮೊತ್ತ 20 ಲಕ್ಷಗಳು. ಹೊಸಳ್ಳಿ ಲಿಂಗೇಶ್ವರ ದೇವಸ್ಥಾನದಿಂದ ಕಾವೇರಿ ನಗರಕ್ಕೆ ಹೋಗುವ ರಸ್ತೆ ಅಭಿವೃದ್ಧಿ ಕಾಮಗಾರಿ ಅಂದಾಜು ಮೊತ್ತ 40 ಲಕ್ಷಗಳು. ವಾರ್ಡ್ ನಂಬರ್ 26ರ ರಸ್ತೆ ಜನತೆಗಳ ಅಭಿವೃದ್ಧಿ ಕಾಮಗಾರಿ ಅಂದಾಜು ಮೊತ್ತ ರೂ 40 ಲಕ್ಷಗಳು. ವಾರ್ಡ್ ನಂಬರ್ 15ರಲ್ಲಿ ಅಂಬುಜಮ್ಮ ಪಾರ್ಕ್ ಅಭಿವೃದ್ಧಿ ಕಾಮಗಾರಿ ಅಂದಾಜು ಮೊತ್ತ ರೂ 25 ಲಕ್ಷಗಳು. ಮಂಡ್ಯ ನಗರಸಭೆ ವ್ಯಾಪ್ತಿಯ 19ನೇ ವಾರ್ಡ್ನ ಮುಖ್ಯ ರಸ್ತೆಯಿಂದ ತಮಿಳ್ ಕವನಿಗೆ ಹೋಗುವ ರಸ್ತೆ ಅಭಿವೃದ್ಧಿ ಕಾಮಗಾರಿ ಅಂದಾಜು ಮೊತ್ತ ರೂ 20 ಲಕ್ಷಗಳು. ಮಂಡ್ಯ ನಗರಸಭೆ ವ್ಯಾಪ್ತಿಯ ವಾರ್ಡ್ ನಂಬರ್ 15ರಲ್ಲಿ ರಸ್ತೆ ಅಭಿವೃದ್ಧಿ ಕಾಮಗಾರಿ ಅಂದಾಜು ಮೊತ್ತ ರೂ 18.61 ಲಕ್ಷಗಳು. ವಾರ್ಡ್ ನಂಬರ್ 25ರ ಗೋವಿ ಕಾಲೋನಿಯ ಮುಖ್ಯ ರಸ್ತೆಯಿಂದ ಲಿಂಗೇಶ್ವರ ದೇವಸ್ಥಾನದ ರಸ್ತೆ ಮತ್ತು ಉದಯಗಿರಿ 3ನೇ ಕ್ರಾಸ್ ಅಡ್ಡ ರಸ್ತೆ ಅಭಿವೃದ್ಧಿ ಕಾಮಗಾರಿ ಅಂದಾಜು ಮೊತ್ತ 45 ಲಕ್ಷಗಳು. ಮಂಡ್ಯ ನಗರಸಭೆ ವ್ಯಾಪ್ತಿಯ ಶುಗರ್ ಫ್ಯಾಕ್ಟರಿಯ ಸರ್ಕಲ್ ಅಭಿವೃದ್ಧಿ ಕಾಮಗಾರಿ ಅಂದಾಜು ಮೊತ್ತ ರೂ 145.64 ಲಕ್ಷಗಳು. ಮಂಡ್ಯ ನಗರಸಭೆ ವ್ಯಾಪ್ತಿಯ ಹೊಸಳ್ಳಿ ಸರ್ಕಲ್ ಅಭಿವೃದ್ಧಿ ಕಾಮಗಾರಿ ಅಂದಾಜು ಮೊತ್ತ ರೂ 147.75 ಲಕ್ಷಗಳು. ಮಂಡ್ಯ ನಗರಸಭೆ ವ್ಯಾಪ್ತಿಯ ಒಳಲು ಸರ್ಕಲ್ ಅಭಿವೃದ್ಧಿ ಕಾಮಗಾರಿ ಅಂದಾಜು ಮೊತ್ತ ರೂ 48 ಲಕ್ಷಗಳು. ಮಂಡ್ಯ ನಗರದ ಸಂಜೆ ವೃತ್ತ ಅಭಿವೃದ್ಧಿ ಕಾಮಗಾರಿ ಅಂದಾಜು ಮೊತ್ತ 45 ಲಕ್ಷಗಳು. ಮಾದರಿ ರಸ್ತೆಗಳ ರಾಜ್ಯ ಸರ್ಕಾರದ ನಗರ ಭೂ ಸಾರಿಗೆ ನಿರ್ದೇಶನಾಲಯದಿಂದ ಮಂಜೂರಾಗಿರುವ ಅನುದಾನ ಮತ್ತು ನಗರಸಭೆಯ ವಂತಿಕೆ ಮೊತ್ತ ಸೇರಿ ಒಟ್ಟು ರೂ 640.80 ಲಕ್ಷಗಳ ಅನುದಾನದಲ್ಲಿ ಮಂಡ್ಯ ನಗರದ ಬನ್ನೂರು ರಸ್ತೆಯನ್ನು ಆಧುನಿಕವಾಗಿ ಪಾದಚಾರಿ ರಸ್ತೆ ಹಾಗೂ ಸೈಕಲ್ ಟ್ರ್ಯಾಕ್ ನಿರ್ಮಾಣ ಮಾಡಿ ಅಭಿವೃದ್ಧಿಪಡಿಸಲು ಉದ್ದೇಶಿಸಲಾಗಿದೆ ಹಾಗೂ ನಗರ ಭೂ ಸಾರಿಗೆ
ನಿರ್ದೇಶನಾಲಯ ಮತ್ತು ಮಂಡ್ಯ ನಗರಸಭೆಯ ಸಹಭಾಗಿತ್ವದಲ್ಲಿ ರು 4 ಕೋಟಿಗಳ ಅಂದಾಜು ಮೊತ್ತದಲ್ಲಿ ನಗರದ ಬೀದಿ ರಸ್ತೆಯನ್ನು ವೆಹಿಕಲ್ ಫ್ರೀ ಝೋನ್ ಮಾಡಿ ಸಾರ್ವಜನಿಕರಿಗೆ ಅನುಕೂಲವಾಗುವ ರೀತಿಯಲ್ಲಿ ವಿದೇಶಿ ಮಾದರಿಯಲ್ಲಿ ಅಭಿವೃದ್ಧಿಪಡಿಸಿ ವ್ಯಾಪಾರಿಗಳಿಗೆ ಅನುಕೂಲ ಮಾಡುತ್ತಾರೆ. ಹಸಿರು ಮಂಡ್ಯ. ಮಂಡ್ಯ ನಗರದ ಮೈಸೂರು ಬೆಂಗಳೂರು ಮುಖ್ಯ ರಸ್ತೆಯಲ್ಲಿ ನಗರ ಸೌಂದರ್ಯೀಕರಣವನ್ನು ಹೆಚ್ಚಿಸಲು ರಸ್ತೆಯ ಫುಟ್ಪಾತ್ನ 2 ಇಕ್ಕೆಲೆಗಳಲ್ಲಿ ಹೊಸದಾಗಿ ಆಕರ್ಷಕ ಅಲಂಕಾರಿಕ ಗಿಡಗಳನ್ನು ನೆಟ್ಟು ಪೋಷಿಸಲು ರು 30 ಲಕ್ಷ ಮೊತ್ತವನ್ನು ನಿಗದಿಪಡಿಸಲಾಗಿದೆ. ಹಾಗೂ ಅಮೃತ್ 2.0 ಯೋಜನೆಯಡಿ ನಗರಸಭೆ ಕಚೇರಿಯ ಮುಂಭಾಗದಲ್ಲಿರುವ ಮಹಾತ್ಮ ಗಾಂಧಿ ಉದ್ಯಾನವನ, ಪಿವಿಕೆ ಬಡಾವಣೆಯಲ್ಲಿರುವ ಉದ್ಯಾನವನ ಮತ್ತು ಆದಳಿಯಲ್ಲಿರುವ ಉದ್ಯಾನವನಗಳನ್ನು ರು 108.78 ಲಕ್ಷಗಳ ಅಂದಾಜು ಮೊತ್ತದಲ್ಲಿ ಅಭಿವೃದ್ಧಿಪಡಿಸಲು ಈಗಾಗಲೇ ಕ್ರಮವಹಿಸಲಾಗಿದೆ. ಹಾಗೂ ಗಾಂಧಿ ಉದ್ಯಾನವನ ಪಕ್ಕದ ನಗರಸಭೆ ಜಾಗದಲ್ಲಿ ಮಕ್ಕಳ ಆಟದ ಮೈದಾನ ನಿರ್ಮಾಣ ಮಾಡಿ ಆಟಿಕೆಗಳನ್ನು ಅಳವಡಿಸಿ ಅಭಿವೃದ್ಧಿಪಡಿಸಲು ರು 50 ಲಕ್ಷಗಳನ್ನು ಕಾಯ್ದಿರಿಸಲಾಗಿದೆ. ಮತ್ತು ಜಿಲ್ಲಾಧಿಕಾರಿಗಳ ಕಚೇರಿ ಎದುರಿನ ಉದ್ಯಾನವನದಲ್ಲಿ ಮಕ್ಕಳಿಗಾಗಿ ಪುಟಾಣಿ ರೈಲು ಅಳವಡಿಸುವ ಕಾಮಗಾರಿಯನ್ನು ಕೈಗೊಳ್ಳಲು ಉದ್ದೇಶಿಸಲಾಗಿದೆ. ಸಿಲ್ವರ್ ಜುಬ್ಲಿ ಉದ್ಯಾನವನಕ್ಕೆ ಕಾಯಕಲ್ಪ. ಐತಿಹಾಸಿಕ ಹಿನ್ನೆಲೆಯುಳ್ಳ ಸಿಲ್ವರ್ ಜುಬ್ಲಿ ಉದ್ಯಾನವನವನ್ನು ಸಾರ್ವಜನಿಕ ಖಾಸಗಿ ಸಹಭಾಗಿತ್ವದಲ್ಲಿ ಅಭಿವೃದ್ಧಿಪಡಿಸಲಾಗುವುದು. ಹಾಗೂ ರೈಲ್ವೆ ನಿಲ್ದಾಣದ ಮುಂಭಾಗದಲ್ಲಿರುವ ನಾಡಪ್ರಭು ಕೆಂಪೇಗೌಡರವರ ಉದ್ಯಾನವನ್ನು ಸಹ ಸಾರ್ವಜನಿಕ ಖಾಸಗಿ ಸಹಭಾಗಿತ್ವದಲ್ಲಿ ಅಭಿವೃದ್ಧಿಪಡಿಸಲಾಗುವುದು. ಸ್ವಚ್ಛ ಮಂಡ್ಯ. ಮಂಡ್ಯ ನಗರಸಭೆಯ 35 ವಾರ್ಡ್ಗಳಲ್ಲಿ ಆಟೋ ಟಿಪ್ಪರ್ಗಳ ಮೂಲಕ ಮನೆಗಳಲ್ಲಿ ಹಸಿ ಕಸ ಮತ್ತು ಒಣ ಕಸ ಸಂಗ್ರಹಣೆಯನ್ನು ಮಾಡಲಾಗುತ್ತಿದ್ದು ನಗರದ ಸ್ವಚ್ಛತೆಗೆ ಆದ್ಯತೆ ನೀಡಲಾಗಿದೆ. 25-26ನೇ ಸಾಲಿನ ಆರ್ಥಿಕ ವರ್ಷದಲ್ಲಿ ನಗರಸಭೆಗೆ ಹೊಸದಾಗಿ ಮತ್ತು 1 ಸಂಖ್ಯೆ ಕಾಂಪ್ಯಾಕ್ಟರ್ ವಾಹನ, 1 ಸಂಖ್ಯೆ ಸ್ಟ್ರೀಟ್ ಸ್ವೀಪಿಂಗ್ ಯಂತ್ರವುಳ್ಳ ವಾಹನ ಮತ್ತು ಈ ಆಟೋ ಟಿಪ್ಪರ್ಗಳನ್ನು ಖರೀದಿಸಲು ರು 2.23 ಕೋಟಿಗಳನ್ನು ಕಾಯ್ದಿರಿಸಲಾಗಿದೆ. ಹಾಗೂ ಕಾಳೆನಹಳ್ಳಿಯಲ್ಲಿರುವ ನಗರಸಭೆಯ ಘನತ್ಯಾಜ್ಯ ನಿರ್ವಹಣಾ ಘಟಕದಲ್ಲಿ ಎಂಆರ್ಎಫ್ ಘಟಕ ನಿರ್ಮಾಣ, ಘನತ್ಯಾಜ್ಯ ವಿಲೇವಾರಿ ಮಾಡಿ ಗಿಡಗಳನ್ನು ನೆಡಲು ಮತ್ತು ಐಇಸಿ ಕಾರ್ಯಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಸದರಿ ಉದ್ದೇಶಕ್ಕೆ 8.32 ಕೋಟಿ ಮೊತ್ತವನ್ನು ಮೀಸಲಿಸಲಾಗಿದೆ. ಪ್ರಸ್ತುತ 25-26ನೇ ಸಾಲಿನ ಸ್ವಚ್ಛ ಸರ್ವೇಕ್ಷಣೆಯಲ್ಲಿ ಮಂಡ್ಯ ನಗರದ ನಾಗರಿಕರು ಸಕ್ರಿಯವಾಗಿ ಭಾಗವಹಿಸಿ ಮಂಡ್ಯ ನಗರಸಭೆಯು ರಾಷ್ಟ್ರ ಮಟ್ಟದಲ್ಲಿ ಉತ್ತಮ ಸಲಹೆ ಗಳಿಸಲು ಸಹಕರಿಸಬೇಕೆಂದು ಕೋರಿದ್ದೇನೆ. ಕರ್ನಾಟಕ ನ್ಯೂಸ್ ಡಿಜಿಟಲ್ ಚಾನಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.